ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ಆಗಸ್ಟ್ 15 78ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಹಾಗೆ ನಾಳೆ ಹಬ್ಬ ಇರೋದ್ರಿಂದ ಸ್ವಲ್ಪ ಬ್ಯುಸಿಯಾಗಿ ಇರ್ತಾರೆ, ಎಲ್ಲರೂ ಕೂಡ ಬ್ಯುಸಿಯಾಗಿರ್ತಾರೆ. ಆ ಬ್ಯುಸಿ ಮೂಮೆಂಟಲ್ಲೂ ಕೂಡ ಒಂದು ಸ್ವಲ್ಪ ವಿಡಿಯೋನ ಮಾಡೋಣ ಅಂತ ಅನ್ನಿಸ್ತು. ಸ್ವಲ್ಪ ಬೆಳಗ್ಗೆಯಿಂದ ಕೂತಿದ್ದೇ ಇಲ್ಲ ನಾನು. ಆವಾಗಲೇ ಟೈಮ್ ಇನ್ನೇನು 2:45-3 ಗಂಟೆ ಆಯಿತು. ಈಗ ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಮುಗೀತು. ಇನ್ನೇನಿದ್ರು ರಾತ್ರಿಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು. ಈಗ ಸದ್ಯಕ್ಕೆ ಏನು ಕೆಲಸ ಅಂತಂದರೆ ದೇವ್ರಿಗೆ ಸೀರೆ ಉಡಿಸೋವಂಥ ಕೆಲಸ. ನನಗೆ ಇವಾಗ ಸದ್ಯಕ್ಕೆ ಸ್ನಾನಗಿನ ಎಲ್ಲ ಮಾಡಿ ದೇವ್ರ ಮನೆ ಎಲ್ಲ ರೆಡಿ ಆಗಿದೆ. ಇಲ್ಲಿ ನನ್ನ ಮಗಳು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಮಾಡಿ ಬಿಟ್ಟಿದ್ದಾಳೆ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ಈ ಥರ ಮಾಡಿದ್ದಾಳೆ ನನ್ನ ಮಗಳು ಡಿಸೈನ್ನ. ನೆನ್ನೆಲ್ಲ ಪಾಪ ಸುಸ್ತಾಗ್ಬಿಟ್ಟವಳೆ ಇದನ್ನು ಮಾಡೋಕ್ಕೆ. ಚೆನ್ನಾಗಿತ್ತಲ್ವ? ಇದಕ್ಕೆ ಈ ಥರ ಲೈಟಿಂಗ್ಸು ಗ್ರೀನ್ ಲೀವ್ಸಲ್ಲಿ ಕೊಟ್ಟಿರೋ ಅಂಥದ್ದು ಕಾಂಬಿನೇಷನ್ ಇಷ್ಟ ಆಯಿತು ನನಗೆ. ಸಿಕ್ಕಾಪಟ್ಟೆ ರಿಸ್ಕ್ ಆಯಿತು, ಸಿಕ್ಕಾಪಟ್ಟೆ ರಿಸ್ಕ್ ಆಗೋಯ್ತು ನಮಗಂತೂ. ಪಾಪ ಅವಳು ಏನೇನೋ ಕಷ್ಟಪಟ್ಟು ಇದೇನು ನೋಡ್ತಾ ಇದ್ದೀರೋ, ಇದು ನಾನು ಹೇಳಿದ್ದೆ ನಿಮಗೆ ಮಲ್ಲೇಶ್ವರಮಿಂದ ಸ್ಕ್ರೀನ್ ತೊಗೊಂಬಂದೆ ಅಂತ ಹೇಳಿದ್ನಲ್ಲ ಬ್ಯಾಕ್ಗ್ರೌಂಡ್ಗೆ. ಇದನ್ನು ಒಳಗಡೆ ಒಂದು ಲೇಯರ್ ಪಂಚೆ ಇದನ್ನು ಹಾಕ್ಸಿ, ವೈಟ್ ಕಲರ್ ಪಂಚೆನ ಹಾಕ್ಸಿ, ಅದ್ರ ಮೇಲೆ ಇದನ್ನು ಪಾಪ ನಮ್ಮ ಟೈಲರ್ ಒಬ್ರು ಇದ್ದಾರೆ, ಪಾಪ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಎಷ್ಟೊತ್ತಲಾದರೂ ಫೋನ್ ಮಾಡಿದ್ರು ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ರೀ. ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಥ್ಯಾಂಕ್ಸ್ ನಿಮಗೆ. ಆಮೇಲೆ ಈ ಲೀವ್ಸು ನೋಡ್ತಾ ಇರ್ಬೋದು, ಇದು ಮೊನ್ನೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಅಂತ ಹೇಳಿದ್ರಲ್ಲ, ನನ್ನ ಮಗಳು ಮಾಡಿದ್ದು. ಈ ಲೀವ್ಸು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ, ಬಟ್ ಇದೇ ಥರದ್ದು ನನಗೆ ಆಲ್ಮೋಸ್ಟ್ ಎಲ್ಲ ಕಡೆ ಹುಡುಕ್ತೆ ಸಿಗಲಿಲ್ಲ. ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದೆ, ಅದು ಯಾಕೋ ವರ್ಕ್ ಆಗ್ತಾ ಇರಲಿಲ್ಲ. ಬಟ್ ಅದು ನನಗೆ ರಿಟರ್ನ್ಗೆ ಹಾಕ್ಬಿಟ್ಟು ಇದೊಂದು ಪೀಸ್ ಸಿಕ್ತು, ಅದೇ ಥರದ್ದು ಸಿಕ್ತು. ನನಗೆ ಇಷ್ಟ ಆಯಿತು, ತೊಗೊಂಬಂದೆ. ಈ ಥರ ಬ್ಯಾಕ್ಗ್ರೌಂಡೆಲ್ಲ ಈ ಥರ ರೆಡಿ ಆಗಿದೆ. ಇನ್ನೇನಿಲ್ಲ, ಇವಾಗ ಸದ್ಯಕ್ಕೆ ಒಬ್ಬಟ್ಟಿಗೆ ಹೂರ್ಣನೂ ರೆಡಿ ಆಯಿತು. ಹಾಗೆ ಮಕ್ಕಳು ನೋಡಿ ಬೀನ್ ಬ್ಯಾಗ್ ಮೇಲೆ ಮಲ್ಕೊಂಬಿಟ್ಟವ್ರೆ. ಇವನು ನೋಡ್ರಿ, ಅವನೊಂದು ಕಡೆ, ನೋಡಿ ಎಲ್ಲ ಒಂದೊಂದು ಕಡೆ ಮಲ್ಕೊಂಡವ್ರೆ. ಹಾಗೆ ಹಣ್ಣು, ಎಲ್ಲ ಹಣ್ಣುಗಳು ಎಲ್ಲ ರೆಡಿ ಇದೆ, ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಆಮೇಲೆ ಈಗ ಇನ್ನೇನಿಲ್ಲ, ದೇವ್ರ ಮನೆಯೂ ರೆಡಿ ಆಯಿತು. ಇನ್ನು ನೋಡ್ತಾ ಇರ್ಬೋದು, ಎಲ್ಲ ರೆಡಿ ಮಾಡಿ ಬಿಟ್ಟಿದ್ದೀನಿ. ಇವಾಗ ಏನಿದ್ರೂ ಇಲ್ಲಿ ಒಂದು ಟೀಪಾಯ್ ಇಟ್ಟು ಅದ್ರ ಮೇಲೆ ಇದಕ್ಕೆ ದೇವ್ರಿಗೆ ಇವಾಗ ಸೀರೆನ ಹಿಂಗೆ ಉಡ್ಸೋದು ಅಂತ ತೋರಿಸ್ತೀನಿ. ಯಾರು ರೆಡಿ ಮಾಡ್ಕೊಳ್ಳೋರಿದ್ರೆ ಮಾಡ್ಕೊಳ್ಳಿ, ಬೇಗನೆ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಹಬ್ಬಗಳು ಬಂದಾಗ ಹಿಂದಿನ ದಿವಸ ಎಲ್ಲ ಕೆಲಸ ಇರುತ್ತೆ, ಆದರೆ ಹಬ್ಬದ ದಿವಸ ಕೆಲಸ ಕಡಿಮೆನೇ ಇರುತ್ತೆ. ಹಂಗಂತೂ ನೋಡ್ತಾ ಇರ್ಬೋದು. ಸೊ ಒಂಥರ ಪೂರ್ತಿ ಡಲ್ ಆಗ್ಬಿಟ್ಟಿದ್ದೀನಿ. ಆದ್ರೂ ಹಬ್ಬ ಅಲ್ವಾ, ಬಿಡೋಕ್ಕಾಗಲ್ಲ. ಸ್ವಲ್ಪ ಕಾಲು ನೋವು ಜಾಸ್ತಿ ಆಗ್ಬಿಟ್ಟಿತ್ತು, ನನಗೂ ಕೂಡ ಕಾಲು ನೋವು ಜಾಸ್ತಿ. ಬೆಳಗ್ಗೆ ನಿನ್ನೆಯಿಂದ ಓಡಾಟ ಮಾಡಿ ನನಗೂ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಕಾಲೆಲ್ಲ ಜಾಸ್ತಿ ನೋವಾಗ್ಬಿಟ್ಟೈತೆ. ನಾಳೆ ಹಬ್ಬ ಆಗೋ ತಕ್ಕಲ್ಲೂ ಸ್ವಲ್ಪ ಕಷ್ಟ ಅಷ್ಟೇನೆ. ಬನ್ನಿ, ಸೀರೆನ ಯಾವ ಥರ ಉಡಿಸ್ತೀನಿ ಅಂತ ಕೂಡ ವೀಡಿಯೋನ ಮಾಡ್ತೀನಿ. ಒಬ್ಬಟ್ಟಿಗೆ ಹೂರ್ಣನೂ ರೆಡಿ ಆಯಿತು, ಎಲ್ಲ ಆಲ್ಮೋಸ್ಟ್ ಎಲ್ಲ ರುಬ್ಬಿಟ್ಕೊಂಡು ಇನ್ನೇನು ಕಿಚನ್ನು ಎಲ್ಲ ಅಡುಗೆ ಎಲ್ಲ ಮಾಡಿ ಬಿಟ್ಟಿದ್ದೀನಿ. ಪಾಪ ಏನದು, ಏನು ಬಿದ್ದಿದ್ದು? ಅದೇ ಎಲ್ಲಿ ಬಿದ್ದಿದ್ದು? ಅದಲ್ಲ ಪಾಪ, ಏನೋ ಸೌಂಡ್ ಬಂತು, ಇರಲಿ ಪರವಾಗಿಲ್ಲ.
ಎಲ್ಲ ಆಯಿತು. ಸದ್ಯಕ್ಕೆ ರಾತ್ರಿಗೆ ಮನೆ ಒಂದು ಒರೆಸ್ಕೊಬೇಕು. ಮಕ್ಕಳು ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊತಾರೆ. ಇದನ್ನು ಮಿಕ್ಕಿದ್ನ ಇವಾಗ ನಾನು ದೇವ್ರಿಗೆಲ್ಲ ರೆಡಿ ಮಾಡ್ತೀನಿ. ಇವಾಗ ನೀವೇನಾದರೂ ಸೀರೆ ಉಡ್ಸೋದು ದೇವ್ರಿಗೆ ಹೋಗಪ್ಪ ಸ್ನಾನಕ್ಕೆ ಒಂದು ಒಬ್ಬೊಂದು ದಿನ ಸ್ನಾನ ಆಗಿಲ್ಲ, ಎಲ್ಲರದು ಮುಗೀತು. ಬಿಸಿಲು ಒಂದ್ಸತಿ ಮೋಡ ಆಗುತ್ತೆ, ಒಂದ್ಸತಿ ಮಳೆ ಬರೋಂಗಾಗುತ್ತೆ. ಮೋಡ ಅಂತೂ ವಾತಾವರಣ ಬೇಗನೆ ಎಲ್ಲ ಮುಗಿಸ್ಕೊಬೇಕು. ಇನ್ನೇನಿಲ್ಲ, ಆಲ್ಮೋಸ್ಟ್ ಬ್ಯಾಲೆನ್ಸ್ ಏನಿಲ್ಲ. ವಿಳೆದೆಲೆ ಒಂದು ತೊಗೊಬೇಕು, ಬಾಳೆಕಂದು ಒಂದು ತೊಗೊಬೇಕು. ತೊಗೊಂಡು ಬೇಗನೆ ತೊಗೊಂಡು ಈ ಕಡೆ ಬಾ. ಮನೆಯೆಲ್ಲ ಆದಷ್ಟು ಏನು ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನಿಮಗೆ ಗೊತ್ತು, ನಾನು ಮನೆ ಬೇರೆ ಮೇಲೆ ಇಡಿಸಿರೋದ್ರಿಂದ ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಹಂಗಾಗಿ ಮೇಲೆ ಎಲ್ಲ ಆದಮೇಲೆ ಮೇಲ್ಗಡೆ ಹೋದ್ಮೇಲೆ ಒಂದು ಸತಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಬೇರೆ ಮಾಡಿಸ್ಬೇಕು. ಅದಾಗ ತಕ್ಕ ನಾನು ಏನು ಕ್ಲೀನ್ ಮಾಡ್ಕೊಬಾರ್ದು ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಇರೋದ್ರಲ್ಲೇ ಹೆಂಗೋ ಹಬ್ಬ ಬಿಡಬಾರ್ದು ಅಂತ ಅಂದ್ಬಿಟ್ಟು ಮಾಡ್ತಾ ಇರೋವಂಥದ್ದು. ನೋಡೋಣ ಇದು ಎಷ್ಟೋ ತಕ್ಕ ಆಗುತ್ತೋ ಗೊತ್ತಿಲ್ಲ ನನಗಂತೂ ಕೆಲಸ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತೀನಿ, ಏನೇನು ಕೆಲಸ ಆಗುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತೀನಿ. ಬನ್ನಿ. ಇಲ್ಲಿ ಲಕ್ಷ್ಮಿಗೆ ಸೀರೆನ ಹುಡ್ಸ್ಕೊತಾ ಇರೋವಂಥದ್ದು. ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಅಂತ ನಾನಿಲ್ಲಿ ಲಕ್ಷ್ಮಿಗೆ ಸೀರೆನ ಉಡಿಸ್ಕೊಂಡು ಹಿಂದಿನ ದಿವಸನೇ ಎಲ್ಲ ಕೂಡ ರೆಡಿ ಮಾಡ್ಕೊಂಬಿಡ್ತೀನಿ. ದೇವ್ರಿಗೆ ಟೈಮ್ನ ನೋಡಿಕೊಂಡು ಇಲ್ಲಿ ಏನೇನು ಬೇಕು, ಮುಖವಾಡಕ್ಕೆ ಏನೇನು ಬೇಕು ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ ಅಂತ ಎಲ್ಲ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊತಾ ಇರೋವಂಥದ್ದು. ಯಾರು ಒಬ್ಬರೇ ಇರೋರು ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಆರಾಮಾಗಿ ಕೈಯೆಲ್ಲ ಅರಿಶಿನ ಆಗ್ಬಿಟ್ಟಿದೆ. ಟೈಮ್ ಇವಾಗ 9:45. ಮನೇಲಿ ಎಲ್ಲ ಕೆಲಸನೂ ಮಾಡಿ, ಊಟ ಮಾಡಿ, ಪಾತ್ರೆ ತೊಳೆದು, ಬಾಗಿಲು ತೊಳೆದು, ಮನೆ ಒರೆಸಿ ದೇವರಿಗೆ ರೆಡಿ ಮಾಡ್ತಾ ಇದ್ದಾರೆ ಮಕ್ಕಳು. ನೋಡ್ತಾ ಮಕ್ಕಳು ಹಂಗೆ ಒಂದು ನಿಮಿಷ ಎಲ್ಲ ಜೋಡಿಸ್ತಾ ಅವ್ರೆ. ಅಲ್ಲೇ ಕೊಟ್ಟನಲ್ಲಮ್ಮ ಎಲ್ಲ ಹೀಗೆ ಎಲ್ಲಪ್ಪ, ಅದು ಬೆಳಗ್ಗೆಗೆ ಹಾಕೋದು. ನೋಡಿ ಹೇಗಿದೆ ಅಲಂಕಾರ. ಈ ಅಲಂಕಾರ ಅಲ್ಲಪ್ಪ, ಅಲಂಕಾರ ಜೋಡಿಸ್ತಾವ್ರೆ. ಎಲ್ಲ ಜೋಡಿಸಿದ್ದಾದ್ಮೇಲೆ ನಾನಿವಾಗ ಮಲ್ಕೊಳೋ ಅಷ್ಟೊತ್ತಿಗೆ ಒಂದು 11 ಗಂಟೆ ಆಗುತ್ತೆ. ಆವಾಗ 11 ಗಂಟೆಗೆ ನೀಟಾಗಿ ಒಬ್ಬಟ್ಟಿಗೆ ಹೂರ್ಣದ್ದು ಕಲಸಿಟ್ಬಿಟ್ಟು, ಹೂರ್ಣಕ್ಕೆ ಅಂತೀನಿ ಸಾರಿ, ಕನಕ ಏನಿದೆ ಅದನ್ನು ಕಲಸಿಟ್ಬಿಟ್ಟು, ಆಮೇಲೆ ಕಡಲೆಕಾಳು ಹುಳಿ ಮಾಡಬೇಕಲ್ವ, ಕಾಳು ಗೊಜ್ಜು ಅಂತ ಏನು ಹೇಳ್ತೀವೋ ಅದನ್ನು ಕೂಡ ಮಾಡಬೇಕಲ್ವ. ಅದನ್ನು ನಾನು ತಗೋ ನೋಡು. ಅದನ್ನು ಸ್ವಲ್ಪ ಎಲ್ಲ ಕಾಳೆಲ್ಲ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಸ್ನಾನ ಮಾಡಿ ಸ್ವಲ್ಪ ಆದಷ್ಟು ಅಡುಗೆ 4:15 ಎದ್ದೊಳ್ತಾಳೆ. ಆಮೇಲೆ 5 ಗಂಟೆಗೆ ಪೂಜೆ ಮಾಡ್ತಾರೆ. ಆಮೇಲೆ ಎದ್ದೊಳ್ತಾಳೆ ಅಂದೆ ಈ ಸಾರಿ. ಆಮೇಲೆ ಪೂಜೆ ಮಾಡ್ತಾರೆ, ಆಮೇಲೆ ಅಡುಗೆ ಮಾಡ್ತಾರೆ. ಫಸ್ಟು ಸ್ನಾನ ಮಾಡಿ ಸ್ವಲ್ಪ ಅಡುಗೆಗೆಲ್ಲ ಪ್ರಿಪ್ರೇಷನ್ ರೆಡಿ ಮಾಡಿ ಇಟ್ಬಿಟ್ಟು, ಇನ್ನೇನೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಬೆಳಗ್ಗೆ ಎದ್ದು ಸಾರಿಗೆ ಕಾಳುಗೊಜ್ಜಿಗೆ ಒಂದು ರುಬ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಬೇಗ ಎಲ್ಲ ಮಾಡಿ ಆಮೇಲೆ ಮಿಕ್ಕಿದ್ದೇನು ದೀಪ ಹಚ್ಬೇಕು. ಯಾಕೆಂದರೆ 5:20ಕ್ಕೇ ಟೈಮ್ ಚೆನ್ನಾಗಿರೋದ್ರಿಂದ ನಾನು ಸ್ವಲ್ಪ ಅವಾಗಲೇ ದೀಪ ಹಚ್ಚೋಣ, ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಇಟ್ಬಿಡೋಣ. ಒಂದು 4 ಗಂಟೆ ಅಷ್ಟೊತ್ತಿಗೆ ಎದ್ದರೆ ಎಲ್ಲ ರೆಡಿ ಆಗುತ್ತೆ. ಒಂದು 3:15 ಅಷ್ಟೊತ್ತಿಗೆ ಎದ್ಬಿಟ್ರೆ ಅಡುಗೆನೂ ಆಲ್ಮೋಸ್ಟ್ 3/4 ಭಾಗ ಮುಗಿಯುತ್ತೆ. ಆಮೇಲೆ ಇಲ್ಲೂ ಮುಗಿಯುತ್ತೆ ಅಂತ ಹೋಗೋಣ ಅಡುಗೆ ಮನೆಗೆ ಹೋಗಿ ಹೂರ್ಣಕ್ಕೆ ಇದು ಒಬ್ಬಟ್ಟಿಗೆ ಕನಕ ಕೂಡ ಕಲಸಿ ಎಲ್ಲ ರೆಡಿ ಮಾಡಬೇಕು. ಬೆಳಗ್ಗೆ ಹಾಗೆ ಇಲ್ಲಿಂದ ಬೆಳಗಿನ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು.
ಹಬ್ಬ ಹೇಗೆಲ್ಲ ಇತ್ತು, ಹಿಂದಿನ ದಿನ ಎಷ್ಟೆಲ್ಲ ಕಷ್ಟ ಇತ್ತು. ಹಬ್ಬದ ದಿವಸ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಈ ಪೂಜೆ ಮಾಡ್ತೀವಲ್ಲ, ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತಲೇ ಹೇಳ್ಬೋದು. ಇವಾಗ ಸದ್ಯಕ್ಕೆ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸ್ಕೊಂಡು ಇವಾಗ ಅಡುಗೆ ಮನೆಗೆ ಹೋಗ್ತೀನಿ. ಅಲ್ಲಿ ಅಡುಗೆ ನಾನು ಒಬ್ಬಟ್ಟು, ಕಾಳುಗೊಜ್ಜು, ಅನ್ನ ಸಾಂಬಾರು, ಹಾಗೆ ಹುಳ್ಳಿಕಾಯಿ ಪಲ್ಯ, ಹೆಸರುಬೇಳೆ ಇಷ್ಟು ಮಾಡೋ ಅಂಥದ್ದು. ಬೇರೆ ಏನು ಮಾಡಿದ್ರೂ ತಿನ್ನೋಕ್ಕಾಗಲ್ಲ. ಇಷ್ಟಾಯಿತು. ಇಲ್ಲಿ ಮುಂದಿಂದು ವೀಡಿಯೋನ ಮುಂದೆ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ದೇವರು ನಮ್ಮದೇ ದೃಷ್ಟಿಯಾಗೋಗುತ್ತೆ. ಈಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಅಡುಗೆ ಮನೆಗೆ ಹೋಗಿ, ಇನ್ನೇನು ಹೂರಣ ಎಲ್ಲ ರೆಡಿ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಏನು ರಿಸ್ಕ್ ಅನಿಸಲ್ಲ ನನಗೆ. ಈಗ ಹೋಗಿ ನೆಕ್ಸ್ಟು ಕಾಫಿ ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತೀನಿ. ಆಮೇಲೆ ಒಳಗಡೆ ಹೋಗುವಂಥ ಅಡುಗೆ ಮನೆಗೆ ಬಂದು ಸೂರ್ಯನ ಬೆಳಕು ನೋಡಿ ಎಷ್ಟು ಚೆನ್ನಾಗಿ ಬೀಳುತ್ತೆ ಅಂತ. ಇನ್ನು ಬೆಳಗ್ಗೆ ಸಾಂಬಾರು ರೆಡಿ ಆಯಿತು. ಸಾಂಬಾರಿಗೆ ಏನೇನು ಹಾಕ್ತೀನಿ ಅಂತ ತೋರ್ಸೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ದೇವ್ರ ಹಾಡುಗಳ್ನ ಹಾಕ್ಕೊಂಡಿದ್ದ, ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಒಂದು ಕಡೆ ಕಾಳುಗೊಜ್ಜು ರೆಡಿ ಆಗ್ತಾ ಇದೆ. ಕಡಲೆಕಾಳು, ಆಲೂಗೆಡ್ಡೆ, ಬದನೆಕಾಯಿ. ಆಲೂಗೆಡ್ಡೆ ಆಲ್ಮೋಸ್ಟ್ ತುಂಬ ಕಡಿಮೆ ಹಾಕಿದ್ರೂ ತೆಗ್ದಿಟ್ಬಿಡ್ತೀವಿ ಸೈಡಲ್ಲಿ, ತಿನ್ನೋಕ್ಕವಲ್ಲ. ಒಂದು ಸುಮ್ಮನೆ ಒಂದು ಫಾರ್ಮಾಲಿಟೀಸ್ ಏನೈತೆ, ಕಾಳುಗೊಜ್ಜಿಗೆ ಆಲೂಗೆಡ್ಡೆ ಹಾಕಬೇಕು ಅಂತ. ಬಾಳೆಕಾಯಿ ಇದ್ದರೆ ಬಾಳೆಕಾಯಿ ಹಾಕ್ತೀನಿ. ಸಾಂಬಾರಿಗೆ ಸ್ವಲ್ಪ ಜಾಸ್ತಿನೇ ಮಾಡಬೇಕು ನಾನು ಸಾಂಬಾರು. ಆಮೇಲೆ ಯಾರಾದರೂ ಬರೋಗಿರ್ತಾರಲ್ವ, ಹಾಗಾಗಿ ಊಟ ಮಾಡೋಕ್ಕೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿಗೆ, ಹಾಗೆ ಉಳಿದ್ರೆ ನಾಳೆಗೂ ಚೆನ್ನಾಗಿರುತ್ತೆ. ಒಬ್ಬಟ್ಟಿನ ಸಾರು ಮಾತ್ರ ಸೂಪರಾಗಿರುತ್ತೆ. ಅದು ಕುದಿಸ್ತಾ ಇದ್ದಷ್ಟು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಅದು. ಇಲ್ಲಿ ಮಗಳು ಬಂದು ಇಲ್ಲೆಲ್ಲ ಕ್ಯಾರೆಟ್ ಹುರಿತಾ, ಇಲ್ಲಿ ಬಂದು ಕ್ಯಾರೆಟ್ ಹುರ್ಕೊಂಡು ಕೂತವಳೆ. ದೊಡ್ಡವಳು ಸ್ನಾನಕ್ಕೆ ಹೋಗೋಳೆ. ನಮ್ಮ ಪಾಪು ಸ್ನಾನ ಆಗಿಲ್ಲ. ನಮ್ಮ ಪಾಪು ನೋಡ್ರಿ ಹಿಂಗೆ ಕೂತವನೆ ಪಾಪು. ಇಲ್ಲಿ ನೋಡು, ಕುಡಿತಾವನೆ ಕೂತ್ಕೊಂಡು. ಎಷ್ಟೊತ್ತೆಲ್ಲ ರೆಡಿ ಇದೆ. ಇನ್ನೇನು ಸಾರು ಆಯಿತು. ಇನ್ನೇನು ಹೆಸರುಬೇಳೆ ರೆಡಿ ಆದಮೇಲೆ ಒಂದು ಸ್ವಲ್ಪ ಹಪ್ಪಳ ಹಾಕ್ಬಿಟ್ಟು ಹುಳ್ಳಿಕಾಯಿ ಪಲ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹುಳ್ಳಿಕಾಯಿ ಪಲ್ಯ ಎಲ್ಲ ಮಾಡಿಟ್ಬಿಟ್ಟು ಎಷ್ಟೊತ್ತು ಅನ್ನಕ್ಕೆ ಲಾಸ್ಟಲ್ಲಿ ಇಡೋಣ ಅಂತ. ಯಾಕೆ ಅಂತ ಅಂದರೆ ಸ್ವಲ್ಪ ಬಿಸಿ ಬಿಸಿ ಇರಬೇಕು, ಊಟ ಮಾಡುವಾಗ ಸ್ವಲ್ಪ ಬಿಸಿ ಇದ್ರೇ ಸರಿ. ಹೀಗಾಗಿ ಸ್ವಲ್ಪ ಹುಳ್ಳಿಕಾಯಿ ಪಲ್ಯ ಒಗ್ಗರಣೆ ಬೇಗ ಆಗೋಗುತ್ತೆ. ಹುಳ್ಳಿಕಾಯಿ ಪಲ್ಯ ಅಂತೂ ಬೇಗ ಆಗುತ್ತೆ. ಕಾಳುಗೊಜ್ಜು ಸಾಂಬಾರು ಆಗೋಯ್ತು ಅಂತ ಅಂದರೆ ಅನ್ನಕ್ಕೆ ಇಟ್ಕೊಂಡು, ಒಬ್ಬಟ್ಟನ್ನ ನಾನು ಯಾವತ್ತೂ ಕೆಳಗಡೆ ಕೂತ್ಕೊಂಡು ಮಾಡೋದು, ಕಾಲು ತುಂಬ ಹೊತ್ತು ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅಂತ. ಅದು ದೊಡ್ಡವಳೇ ಮಾಡಿಬಿಡ್ತಾಳೆ ಒಂದೊಂದು ಸತಿ. ಒಬ್ಬಟ್ಟನ್ನು ಅವಳೇ ಮಾಡಿಬಿಡ್ತಾಳೆ ಮಾಡ್ತೀನಿ ಅಂತ. ಅವಳು ಸ್ವಲ್ಪ ಅದೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಮಾಡ್ತಾ ಇರ್ತಾಳೆ. ಇವತ್ತು ಅವ್ರಿಗೆ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಒಬ್ಬಟ್ಟು ನೀವೇ ಮಾಡ್ಕೊಂಬಿಟ್ರಿ ಅಂತ ಹೇಳಿದ್ದೀನಿ. ಇವಾಗ ಇನ್ನೇನು ನಂದೇನು ಸದ್ಯಕ್ಕೆ ಏನು ಕೆಲಸ ಇಲ್ಲ. ನೋಡ್ಬೋದು ಎಷ್ಟು ಬೇಗ ಆಗುತ್ತೆ ಅಂತ. ಅಂದರೆ ನೀವು ಕೂಡ ಒಬ್ಬರೇ ಇದ್ರೂ ಇಷ್ಟು ಬೇಗ ಕೆಲಸನ ಮಾಡ್ಕೊಬೋದು. ಇನ್ನು ಹೆಸರುಬೇಳೆ ಕಲಸಿ
ಇದೊಂದು ಮಾಡ್ಕೊಂಬಿಟ್ರೆ ಹುಳ್ಳಿಕಾಯಿ ಪಲ್ಯ ಮಾಡ್ಕೊಂಬಿಟ್ರೆ ಅನ್ನಕ್ಕೆ ಇಟ್ಬಿಟ್ರೆ ಒಂದು ಕಡೆ ಮಕ್ಕಳು ಒಬ್ಬಟ್ಟು ಮಾಡ್ಕೊತಾರೆ, ಮುಗಿದು ಕೆಲಸ. ಇನ್ನೇನಿದ್ರು ಸಾಯಂಕಾಲ ತನಕ ಫ್ರೀ ಅಂದರೆ ಫ್ರೀ ನಾವಂತೂ. ನಿನ್ನೆ ಮೊನ್ನೆ ಒಂದು ದಿವಸದ್ದು 2 ದಿವಸದ ಕೆಲಸ ಇವತ್ತು ಪೂರ್ತಿಯಾಗಿ ಆರಾಮಾಗಿರ್ಬೋದು, ಸಾಯಂಕಾಲ ತನಕನೂ ಆರಾಮಾಗಿರ್ಬೋದು. ಇನ್ನೇನು ಒಂದು ಸತಿ ಇದು ಊಟ ಮಾಡಿದ್ಮೇಲೆ ಸಿಹಿ ಊಟ ಮಾಡಿದ್ಮೇಲೆ ಮತ್ತೆ ಬೇಕು ಅಂತಲೂ ಕೂಡ ಅನಿಸಲ್ಲ. ಇದು ಸಾಂಬಾರ್ ಮೇಲೆ ಯಾವುದೇ ಕಾರಣಕ್ಕೂ ಮುಚ್ಕೊಳ್ಳೋದಕ್ಕೆ ಹೋಗಬೇಡಿ ತಟ್ಟೆನ, ಯಾಕೆಂದರೆ ಅದು ಉಪ್ಪು ಬಂದುಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ನಾವು ಸ್ವಲ್ಪ ಹೂರ್ಣ ಹಾಕ್ತೀವಿ, ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಸ್ವಲ್ಪ ಸ್ವೀಟು, ಹುಳಿ, ಖಾರ ಎಲ್ಲನೂ ಇರಬೇಕು, ಹಂಗಾಗಿ ಸ್ವಲ್ಪ ಎಲ್ಲ ಜಾಸ್ತಿನೇ ಹಾಕಿ ಮಾಡಿರ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಸಾಂಬಾರಿದು. ಒಂದು ಸತಿ ಸಪ್ರೇಟಾಗಿ ಇದು ಸಾಂಬಾರು ಯಾವ ಥರ ಮಾಡೋದು ಅಂತ ನಾನು ಆಲ್ಮೋಸ್ಟ್ ಹಾಕಿದ್ದೀನಿ ಒಂದು ವೀಡಿಯೋದಲ್ಲಿ, ಯುಗಾದಿ ಹಬ್ಬದ ವೀಡಿಯೋದಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಬೇಕಾದರೆ. ಒಬ್ಬಟ್ಟು ಸಾರು ಹೆಂಗೆ ಮಾಡೋದು ಅಂತ ಅದರಲ್ಲಿದೆ. ಇನ್ನು ಸಾಯಂಕಾಲ ತನಕ ಸ್ವಲ್ಪ ಫ್ರೀ ಆಗಿರ್ತೀವಿ, ಆಮೇಲೆ ಯಾರ್ಯಾರು ಬರ್ತಾರೆ ಅಂತ ನೋಡೋಣ. ಆಮೇಲೆ ಯಾರಾದ್ರು ಬಂತು ಅಂತ ಅಂದರೆ ವೀಡಿಯೋನ ನಾನು ಕೂಡ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಸಾಯಂಕಾಲ ರೆಡಿ ಆದಮೇಲೆ ಮನೆಗೆಲ್ಲ ಕುಂಕುಮಕ್ಕೆ ಹೋಗಬೇಕು. ಸ್ವಲ್ಪ ಟೈಮ್ ಸಿಕ್ಕರೆ ಅಲ್ಲೂ ಕೂಡ ವೀಡಿಯೋನ ಕಂಟಿನ್ಯೂ. ಹಾಯ್, ಸಂಜೆಯ ನಮಸ್ಕಾರಗಳು ಎಲ್ಲರಿಗೂ. ರೆಡಿ ಆಗಿದ್ದೀನಿ ನಾನು, ನೋಡ್ತಾ ಇರ್ಬೋದು. ಸ್ಯಾರಿ ಉಟ್ಕೊಂಡು, ಮಗಳು ದೊಡ್ಡವಳು ಕೂಡ ಸ್ಯಾರಿ ಉಟ್ಟವಳೆ. ಇವಳು ಮಾತ್ರ ಇಲ್ಲಮ್ಮ ಸ್ಯಾರಿ ಬೇಡ ಅಂತ ಅಂದ್ಲು. ಮಕ್ಕಳೆಲ್ಲ ಕೂತ್ಕೊಂಡು ಏನೋ ಮಾಡ್ಕೊತವ್ರೆ, ಏನೋ ಟಿ ವಿನಲ್ಲಿ ಏನೋ ಮಾಡ್ಕೊತವ್ರೆ. ಇನ್ನೇನು ಸಂಜೆ ಆಯ್ತಲ್ವ, ಹಂಗಾಗಿ ಕುಂಕುಮಕ್ಕೆ ಬೇರೆ ಬರ್ತಾರೆ. ನಾನು ಹೋಗಲ್ಲ ಕುಂಕುಮಕ್ಕೆ, ಮನೇಲಿ ಬರೋರು ಇರ್ತಾರೆ, ಹಂಗಾಗಿ ನಾನು ಹೋಗ್ಬಿಟ್ರೆ ಇಲ್ಲಿ ಮನೆ ಹತ್ರ ನೋಡ್ಕೊಳ್ಳೋರು ಯಾರು ಇರಲ್ಲ ಅನ್ನೋದು ನಾನು ಹೋಗಲ್ಲ. ಕುಂಕುಮ ಎಲ್ಲ ಕೊಡೋವಾಗ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಲ್ಲಿ ವೀಡಿಯೋನ ಮಾಡ್ತೀನಿ. ಹೆಣ್ಮಕ್ಳಿಗೆ ಇರೋದೇ ಸಾಯಂಕಾಲದೊತ್ತು. ಈ ಹಬ್ಬಕ್ಕೆ ಎಷ್ಟೊಂದು ಜನ ಬರ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿ ರೆಡಿಯಾಗಿರ್ತಾರೆ. ನೋಡೋದೇ ಒಂಥರ ಖುಷಿ ಆಗ್ತಾ ಇರುತ್ತೆ ನಮಗೆ. ಇಷ್ಟು ಹೇಳ್ತಾ ಮುಂದೆ ಯಾರ್ಯಾರು ಬರ್ತಾರೆ ನೋಡೋಣ. ವೀಡಿಯೋನ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಹಾಗೆ ತುಂಬ ಕಡೆ ವೀಡಿಯೋನ ಮಾಡೋದಕ್ಕಾಗಲಿಲ್ಲ, ಹಾಗೆ ಮನೆಗೆ ತುಂಬ ಜನ ಬರ್ತಾ ಇರ್ತಾರೆ, ಹಾಗಾಗಿ ವೀಡಿಯೋ ಕೂಡ ಜಾಸ್ತಿಯಾಗಿ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಈಗಲೇ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.